ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಚಿನ್ನು ಅನ್ನೋ ಒಬ್ಬ ಚುಟುಕು ಹುಡುಗ ಇದ್ದ. ಅವನಿಗೆ ಯಾವುದನ್ನೇ ನೋಡಿದ್ರೂ ತುಂಬಾ ಕುತೂಹಲ. ಒಂದು ದಿನ ಚಿನ್ನು ಹೊಸ ಸಾಹಸ ಮಾಡೋಣ ಅಂತ ಕಾಡಿನ ಕಡೆ ಹೊರಟ. ಅಲ್ಲಿ ಅವನಿಗೆ ಯಾರು ಸಿಕ್ಕಿದ್ರು ಗೊತ್ತಾ? ಮಿಣಿ ಅನ್ನೋ ಒಂದು ಮಾತಾಡೋ ಕಪಿ. ಮಿಣಿ ಹೇಳ್ತು, ಚಿನ್ನು, ಈ ಕಾಡಿನಲ್ಲಿ ಒಂದು ರಹಸ್ಯ ಖಜಾನೆ ಇದೆ, ಹುಡುಕೋಣವಾ ಅಂತ. ಇಬ್ಬರೂ ಖಜಾನೆ ಹುಡುಕಲು ಹೊರಟ್ರು. ಹಾದಿಯಲ್ಲಿ ಎಷ್ಟೊಂದು ಸವಾಲುಗಳು. ಎದುರಿಗೆ ಒಂದು ದೊಡ್ಡ ನದಿ ಬಂತು, ಆಮೇಲೆ ದಟ್ಟವಾದ ಅಡವಿ ಬಂತು. ಅಲ್ಲಿ ಒಂದು ಬುದ್ಧಿವಂತ ನರಿ ಕೂಡ ಸಿಕ್ತು. ಆದ್ರೆ ಚಿನ್ನು ಮತ್ತು ಮಿಣಿ ಹೆದರಲೇ ಇಲ್ಲ. ತಮ್ಮ ಬುದ್ಧಿವಂತಿಕೆ ಮತ್ತು ಸ್ನೇಹದಿಂದ ಎಲ್ಲವನ್ನೂ ಗೆದ್ದರು. ಕೊನೆಗೆ ಅವರಿಬ್ಬರಿಗೂ ಒಂದು ಹಳೆಯ ಮರದ ಕೆಳಗೆ ಆ ಖಜಾನೆ ಸಿಕ್ಕೇ ಬಿಡ್ತು. ಚಿನ್ನು ಆಸೆಯಿಂದ ಆ ಪೆಟ್ಟಿಗೆಯನ್ನು ತೆರೆದ. ಆದ್ರೆ ಅದರೊಳಗೆ ಚಿನ್ನ ಇರಲಿಲ್ಲ, ಬೆಳ್ಳಿನೂ ಇರಲಿಲ್ಲ. ಅದರ ಬದಲು ಒಂದು ಸಣ್ಣ ಚೀಟಿ ಇತ್ತು. ಅದರಲ್ಲಿ ಏನಿತ್ತು ಗೊತ್ತಾ? ಸ್ನೇಹ ಮತ್ತು ಧೈರ್ಯವೇ ನಿಜವಾದ ಸಂಪತ್ತು ಅಂತ ಬರೆದಿತ್ತು. ಅದನ್ನು ಓದಿ ಚಿನ್ನುಗೆ ತುಂಬಾ ಖುಷಿಯಾಯಿತು. ನಮಗೆ ಒಳ್ಳೆ ಫ್ರೆಂಡ್ಸ್ ಮತ್ತು ಧೈರ್ಯ ಇದ್ರೆ ಅದೇ ದೊಡ್ಡ ಖಜಾನೆ ಅಂತ ಅವನಿಗೊತ್ತಾಯ್ತು. ಅಂದಿನಿಂದ ಚಿನ್ನು ತನ್ನ ಸ್ನೇಹಿತರ ಜೊತೆ ತುಂಬಾ ಸಂತೋಷವಾಗಿ ಬಾಳಿದ.